ಯಾರಾಗ್ರಿ 480 480 480 20 ರೂಪಾಯಿ 480 480 ಯಾರಾಗ್ರಿ 480 480 ರೂಪಾಯಿ ಬ್ಲಾಕ್ ಮಾಡ್ತೀಯಾ ಮಾಡ್ತೀನಿ ತಾಳು 480 10 rupees 480 10 rupees 480 10 ರೂಪಾಯಿ 10 ರೂಪಾಯಿ 480 10 ರೂಪಾಯಿ ತಾಳಿ ತಾಳಿ ಎಲ್ರಿಗೂ ಬರ್ತೀನಿ ನಿಧಾನ ಏನೋ ಇದು ಟಿಕೆಟ್ ಸೇಲ್ ಆಗ್ತಿಲ್ವಲ್ಲ ಅದೇ ನನಗೂ ಗೊತ್ತಾಗ್ತಿಲ್ವಲ್ಲ ಎಷ್ಟು ಟಿಕೆಟ್ 20 ರೂಪಾಯಿ ಅಪ್ಪ ಯಾಕೆ 20 ರೂಪಾಯಿ ಅಲ್ಲಿ 10 ರೂಪಾಯಿ ಮಾಡ್ತಾವ್ರೆ ಯಾವನವನು ಯಾವನ್ ತಗೋತಾನೆ ನಿನ್ನ ಹತ್ರ 480 10 rupees ಟಿಕೆಟ್ ಕೊಡಪ್ಪ ಎರಡು ಟಿಕೆಟ್ ಸರ್ ತೋಳಿ ಸರ್ ಯಾವನವನ್ ಚೋಟ ಒಂದು ಟಿಕೆಟ್ ಕೊಡೆ ತೋಳಿ ಏಯ್ ಬಂದ್ರ 480 10 rupees 480 10 ಏಯ್ rupees ಯಾವನ ನೀನು ಯಾವನಾದ್ರು ನಿನ್ಗೇನೋ 480 10 rupees 480 10 ರೂಪಾಯಿ ದುಡ್ಡಿದ್ರೆ ತಗೋ ಇಲ್ಲಾಂದ್ರೆ ರೈಟ್ ಹೇಳು ಏಯ್ ನಮ್ಮ ಏರಿಯಾಗೆ ಬಂದು ಬ್ಲಾಕ್ ಕಾಲ್ ಮಾಡ್ತಿದ್ಯಾ ಏಯ್ ಎತ್ತ ಕೈಯೇ ಎತ್ತಲೇ ಕೈನಾ ನಮ್ ಗುರು ಬಂದ್ರೆ ಏನಾಗುತ್ತೆ ಗೊತ್ತಾ ಏಯ್ ಯಾವನವ್ ನಿಮ್ ಗುರು ನಮ್ ಗುರುನ ಯಾವನೋ ಅಂತ್ಯ ಜಾರ್ಸ್ ಒಂದ್ ಇಕ್ಕದ ಅಂದ್ರೆ ನನ್ ಮಗನೇ ತಾನೇ ನಾಳೆ ಯಾಂದಳ್ಳಿ ತಗೊಂಬಂದ್ರೆ ಎಲ್ಲ ಚೋಟ ನಿಮ್ ಗುರು. ಕರಿಯಮ್ಮ ಗುರು ಗುರು ನಾನಲ್ಲಿ ಬ್ಲ್ಯಾಕ್ ಅಲ್ಲಿ ಟಿಕೆಟ್ ಮಾಡ್ತಿದ್ದಾಗ ಇವ್ರು ಬಂದು ನನ್ನ ಹೊಡೆದ್ರು ನಮ್ ಗುರು ಬಂದ್ರೆ ಏನಾಗುತ್ತೆ ಗೊತ್ತಾ ಅಂತ ಹೇಳಿದಿಕ್ಕೆ ಯಾವನೋ ನಿಮ್ ಗುರು ಅಂತಂದ್ರು ಗೊತ್ತಾ ಯಾವನ್ನೋ ಹ್ಮ್ ನನ್ನ ಏರಿಯಾಗೆ ಬಂದು ನಮ್ಮ ಹುಡುಗನ ಮೇಲೆ ಕೈ ಮಾಡಿ ನನ್ನನ್ನೇ ಯಾವನ್ನೋ ಅಂತ ಕೇಳಿದವನು ಯಾವನೋ ನಾನೇ ನಮ್ಮೆದುರಿಗೆ ನಿಂತ್ಕೊಂಡು ನಮ್ಗೆ ರೋಪ ಹಾಕ್ತೀಯಾ ಆಯ್ತಣ್ಣ ತಪ್ಪಾಯ್ತು ಆಲ್ ಇನ್ ಒನ್ ಮನೆಗಳು ಬಾಡಿಗೆಗೆ ಕೊಡಿಸಲಾಗುತ್ತದೆ ಬಾಡಿಗೆಗೆ ಗಂಡು ಸಿಗುತ್ತಾನೆ ಬಾಡಿಗೆಗೆ ಹೆಣ್ಣು ಸಿಗುತ್ತಾಳೆ ಬಾಡಿಗೆಗೆ ನಾಯಿ ಮರಿ ಸಿಗುತ್ತದೆ ಬಾಡಿಗೆಗೆ ಮಕ್ಕಳು ಸಿಗುತ್ತಾರೆ ಇಲ್ಲಿ ಸಾಕ್ಷಿಗಳು ಸಿಗುತ್ತಾರೆ ఇప్పుడు ఈ 2 in 1 3 in 1 ఉంటుంది కదూ అలాగే నాది ఆల్ ఇన్ వన్ ಇಂಡಿಯಾದಲ್ಲೆಲ್ಲ ಇರೋದು ಒಂದೇ ಅದು ನಂದು
ಇಲ್ಲಿ ಏನು ಬೇಕಾದ್ರೂ సిగತ್ತೆ, సమస్యಗಳು పరిహార ಆಗತ್ತೆ. ఇప్పుడు టికెట్ నుంచి బకెట్ వరకు, రాకెట్ నుంచి జాకెట్ వరకు ఏమైనా దొరుకుతుంది. ఎవ్రీథింగ్ ఓకే. రా బాబు రా, నా లక్కీ హీరో నువ్వే రా. వస్తున్నాను. ತಗೋ ಕುಮಾರ್, ಇದು ಇವತ್ತಿನ ಕಮಿಷನ್, ಇದು ನನ್ನ ಪಾಲು. ನೀಯತ್ತಂటే నీదే. నీకు చాలా థ్యాంక్స్ బాబు. ಥ್ಯಾಂಕ್ಸ್ ಯಾಕೆ ಕುಮಾರ್, ಬಂಡವಾಳ నువ్వేస్తావೋ ದಂಧೆ ನಾನ್ ಮಾಡ್ತೀನಿ. ಬರೋ ಲಾಭದಲ್ಲಿ 50-50. ಈಗ ನಿನಗೆ ఇంకొక పని చెప్తాను, చేస్తావా? నానిరదే చేసేదానికి చెప్పండి. వీరు మిస్టర్ నటరాజ్. ನಮಸ್ಕಾರ. వీడు మా లక్కీ హీరో ఆనంద్. ನಮಸ್ಕಾರ ಸರ್. మీ పని వాడు చేస్తాడు. ನಮಸ್ಕಾರ ಸರ್. ಏನು ಬೇಕಾಯ್ತು? ನಾಳೆ ಕೋರ್ಟ್ನಲ್ಲಿ ಒಂದು ಸುಳ್ಳು ಸಾಕ್ಷಿ ಹೇಳಬೇಕು. ಅಂತೇನಾ? ಹೌದು. ಸುಳ್ಳು ಸಾಕ್ಷಿ? చెప్పేయ్. ನಿಮ್ಮ ಕೇಸಿನ ಸಬ್ಜೆಕ್ಟ್ ಏನು ಹೇಳಿ? ಈ ಕೇಸ್ನ ಮುಖ್ಯ ವಿಷಯ ಏನು ಎಂದರೆ, ಚಾಮರಾಜಪೇಟೆ 10ನೇ ಕ್ರಾಸ್ನಲ್ಲಿ ವಾಸವಾಗಿರುವ ಶ್ರೀ ನಟರಾಜರವರಿಂದ ಅದೇ ಕ್ರಾಸ್ನಲ್ಲಿ ವಾಸವಾಗಿರುವ ಶಿವರಾಜರವರು 25,000 ರೂಪಾಯಿ ಸಾಲ ಪಡೆದು ವಾಯಿದೆ ಮುಗಿದಿದ್ದರೂ ಸಾಲ ಹಿಂತಿರುಗಿಸದೇ ಇದ್ದ ಕಾರಣದಿಂದ ಮತ್ತೆ ಕೇಳಲು ಹೋದ ನಟರಾಜ್ಗೆ ಹೊಡೆದು ಹಲ್ಲೆ ಮಾಡಿರುವುದಾಗಿ ಫಿರ್ಯಾದು ಹೂಡಿದ್ದಾರೆ. ತಾವು ಹಲ್ಲೆ ಮಾಡಿಲ್ಲ ಎಂದು ಶಿವರಾಜರವರ ವಾದ ವಿವಾದ ಮುಗಿದಿದೆ. ಪ್ರತ್ಯಕ್ಷ ವಿಚಾರಣೆ ಆಗಬೇಕೆಂದು ನಟರಾಜರವರು ಕೋರಿರುವುದರಿಂದ ಕೋರ್ಟ್ ವಿಚಾರಣೆಗೆ ಅನುಮತಿ ನೀಡಿದೆ. ಗುರು, ವಿಷಯನೇ ಗೊತ್ತಿಲ್ವಲ್ಲ, ಏನ್ ಸಾಕ್ಷಿ ಹೇಳ್ತೀಯಾ? ಚೋಟು, ಸಾಕ್ಷಿ ಹೇಳೋದಕ್ಕೆ ವಿಷಯ ಹಾಕೋ ತಿಳ್ಕೋಬೇಕು. ಈಗ ನೋಡ್ತಾ ಹೆಂಗ್ ಜಮಾಯಿಸ್ತೀನಿ. ಆನಂದರಾವ್, ಆನಂದರಾವ್, ಆನಂದರಾವ್. ಗುರು, ಬೆಸ್ಟ್ ಆಫ್ ಲಕ್. ಏನಪ್ಪ ತಮ್ಮ ನಿನ್ ಹೆಸರು? ನಿಮಗೆ ಕಿವಿ ಕಿವಿಡ ಅಲ್ಲ, ಯಾಕೆ? ಅಲ್ಲ ಸರ್, 3 ಸಲ ಬಡ್ಕೊಂಡ್ರು, ನಿಮಗೆ ಕಿವಿ ಕೇಳಿಸ್ಲಿಲ್ವಾ? ಕೇಳಿಸ್ತಪ್ಪ. ಆದ್ರೂ ಫಾರ್ಮ್ಯಾಲಿಟೀಸ್ ಅಂತ ಇದೆಯಲ್ಲ ಕೋರ್ಟಿಂದು, ಅದಕ್ಕೋಸ್ಕರ ಕೇಳ್ತಾ ಇದೀನಿ. ಏನ್ ನಿನ್ ಹೆಸರು? ಇದೆಲ್ಲ ಕಾಮನ್ ಸರ್. ಈ ತರದೆಲ್ಲ ಕೇಳಿ ಕೇಳಿ ಜನ ಬೇಸತ್ತೋಗಿದ್ದಾರೆ. ಏನಾದ್ರು ಸಮಥಿಂಗ್ ನ್ಯೂ, ಫಾಸ್ಟ್ ಆಗಿರ್ಬೇಕು. ಡೈರೆಕ್ಟ್ ಪಾಯಿಂಟ್ ಬನ್ನಿ. ಓಕೆ, ಪಾಯಿಂಟ್ಗೆ ಬರ್ತಿದ್ದೀನಿ. ಬೇಡ, ನೀವು ಬಾಕ್ಸ್ ಒಳಗೆ ಮಾತ್ರ ಬರಬೇಡಿ, ಅಲ್ಲಿ ನನಗೆ ಕೇಳಿ. ಸರಿ ಸರ್. ನಟರಾಜ್ ಅನ್ನೋರ್ ಮೇಲೆ ಶಿವರಾಜ್ ಅನ್ನೋರು ಅಲ್ಲಲ್ಲ, ಶಿವರಾಜ್ ಅನ್ನೋರ್ ಮೇಲೆ ನಟರಾಜ್ ಅನ್ನೋರು ಹಲ್ಲೆ ಮಾಡಿದ್ರು ಅಂತ ಕೇಸ್ ಇದೆ. ಅದಕ್ಕೆ ನೀನು ಪ್ರತ್ಯಕ್ಷ ಸಾಕ್ಷಿ ಆಗಿದ್ಯಾ? ನೀನ್ ನೋಡಿದ್ಯಾ? ನೋಡ್ದೆ. ನೋಡಿದ್ಯಾ? ಈ 2 ಕಣ್ಣಿಂದ ನೋಡೋಕ್ ಹೋದೆ, ಆಗ್ಲಿಲ್ಲ. 4 ಕಣ್ಣಿಂದ ನೋಡ್ದೆ. ಎಷ್ಟೊತ್ತಲ್ಲಿ? ಸರಿಯಾಗಿ ಬೆಳಿಗ್ಗೆ 8 ಗಂಟೆ 35 ನಿಮಿಷ. ಕೈಯಲ್ಲಿ ಗಡಿಯಾರನೇ ಇಲ್ವಲ್ಲ, ಅದೇನು ಅಷ್ಟು ಕರೆಕ್ಟ್ ಆಗಿ ಹೇಳ್ಬಿಡ್ತಾ ಇದೆಯಾ? ಅಲ್ಲ ಸರ್, ನನ್ನ ಹತ್ರ ಗಡಿಯಾರ ಇಲ್ದ ಮಾತ್ರಕ್ಕೆ ಬೇರೆ ಯಾರ ಹತ್ರನೂ ಗಡಿಯಾರನೇ ಇರಲ್ವಾ? ಆರ್ಡರ್, ಆರ್ಡರ್, ಆರ್ಡರ್. ಇವಾಗ ಹೇಳಿಯ್ಯ, ಶಿವರಾಜು ಚಪ್ಪಲಿ ಹೊಡೆದಿದ್ದನ್ನ ನೀನ್ ನೋಡ್ದೆ ಅಂತ ಹೇಳಿದೆ ಅಲ್ವಾ? ಆ ರೀತಿ ಹೊಡೆದ ಚಪ್ಪಲಿ ಯಾವ ಬಣ್ಣದ್ದು? ಅದು ನೋಡಿದ್ರ ಯುವರ್ ಆನರ್, ಈತ ಆ ಜಾಗದಲ್ಲಿ ಇರಲಿಲ್ಲ, ಅದಕ್ಕೆ ಈತನಿಗೆ ಗೊತ್ತಿಲ್ಲ. ಈ ಕಾರಣದಿಂದ ನಾನು ಹೇಳೋದೇನಂತಂದ್ರೆ, ನನ್ನ ಕಕ್ಷಿದಾರ ಶಿವರಾಜ್ ಅನ್ನೋರು ಈ ನಟರಾಜ್ ಮೇಲೆ ಹಲ್ಲೆ ಮಾಡಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗಿ ರುಜುವಾತಾಗಿದೆ ಯುವರ್ ಆನರ್. ಇದಕ್ಕೆ ನೀವೇನ್ ಹೇಳ್ತೀರಾ? ಯುವರ್ ಆನರ್, ದಯವಿಟ್ಟು ತಾವು ಅನುಮತಿ ಕೊಟ್ರೆ ನಮ್ಮ ವಕೀಲ್ ಸಾಹೇಬ್ರನ್ನ ಒಂದು ಚಿಕ್ಕ ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ಗ್ರಾಂಟೆಡ್. ಥ್ಯಾಂಕ್ ಯು ಸರ್. ವಕೀಲ್ ಸಾಹೇಬ್ರೆ, ದಯವಿಟ್ಟು ಸ್ವಲ್ಪ ಈ ಕಡೆ ಬರ್ತೀರಾ? ನಮಸ್ಕಾರ. ನಮಸ್ಕಾರ. ಏನು? ತಾವು ದಿನ ಬೆಳಿಗ್ಗೆ ಇದೇ ಕೋರ್ಟಿಗೆ ಬಂದು ವಾದ ಮಾಡ್ತೀರಲ್ಲ? ಮಾತು ಮುಂಚೆ ನೀವು ಜಡ್ಜ್ ಸಾಹೇಬ್ರ ಕಡೆ ತಿರುಗಿ, ಯೋರ್ ಆನರ್, ಮೈ ಲಾರ್ಡ್, ಪ್ಲೀಸ್ ನೋಟ್ ಡೌನ್ ದಿಸ್ ಪಾಯಿಂಟ್ ಅಂತ ಅವ್ರನ್ನೇ ನೋಡ್ತಾ ವಾದ ಮಾಡ್ತಿರಲ್ಲ? ಈಗಲೂ ಅದೇ ಮಾಡ್ತಾ ಇದ್ದೆ. ನೀವು ಹೇಳಿದ ಪಾಯಿಂಟು ನಮ್ ಜಡ್ಜ್ ಸಾಹೇಬ್ರು ನೋಟ್ ಮಾಡ್ಕೊಳ್ಳೋವರೆಗೂ ಅವ್ರನ್ನೇ ನೋಡ್ತಿರ್ತೀರಲ್ಲ? ಎಕ್ಸಾಕ್ಟ್ಲಿ ರೈಟ್. ಹಾಗಿದ್ಮೇಲೆ ಈಗ ನಮ್ಮ ಜಡ್ಜ್ ಸಾಹೇಬ್ರು ಬರೀತಾರ ಪೆನ್ನು ಯಾವ ಬಣ್ಣದ್ದು ಅಂತ ಹೇಳ್ತೀರಾ? ಏನಯ್ಯ ನೀನು? ನಾನೊಬ್ಬ ಲಾಯರು. ದಿನ ಕೋರ್ಟಿಗೆ ಬಂದು ನಾನು ವಾದ ಮಾಡೋದು ಮುಖ್ಯನಾ, ಇಲ್ಲ ಜಡ್ಜ್ ಸಾಹೇಬ್ರು ಯಾವ ಬಣ್ಣದ ಪೆನ್ನಲ್ಲಿ ಬರೀತಾ ಇದಾರೆ ಅಂತ ನೋಡೋದು ಮುಖ್ಯನಾ? ಕರೆಕ್ಟ್ ಸರ್, ಎಕ್ಸಾಕ್ಟ್ಲಿ ಕರೆಕ್ಟ್ ಸರ್. ಹಾಗಿದ್ಮೇಲೆ ಇಬ್ಬರು ಘಟಾನುಘಟಿಗಳು ಒಬ್ಬರನ್ನ ಒಬ್ರು ಮಾರಾಮಾರಿ ಹೊಡೆದಾಡ್ತಿರೋವಾಗ ನಾನು ಅವ್ರ ಮಧ್ಯೆ ಹೋಗಿ ಅವ್ರು ಹೊಡೆದಾಡ್ತಿರೋದನ್ನ ಬಿಡಿಸೋದು ಮುಖ್ಯನಾ, ಅಥವಾ ಅವ್ರು ಯಾವ ಬಣ್ಣದ ಚಪ್ಪಲಿ ಹೊಡೆದಾಡ್ತಿದ್ರು ಅಂತ ನೋಡೋದು ಮುಖ್ಯನಾ? ಪ್ಲೀಸ್ ನೋಟ್ ಆನ್ ದಿಸ್ ಪಾಯಿಂಟ್ ಯುವರ್ ಆನರ್. ಇದುವರೆಗೂ ನಡೆದ ವಾದ ವಿವಾದಗಳಿಂದ ತಿಳಿದು ಬಂದಿರುವ ಮುಖ್ಯ ವಿಷಯವೇನೆಂದರೆ, ಶಿವರಾಜ್
ನಟರಾಜನ ಮೇಲೆ ಹೊಡೆದು ಹಲ್ಲೆ ಮಾಡಿರುವುದಾಗಿ ಸಾಕ್ಷಿ ರುಜುವಾಗಿದೆ. ಆದುದರಿಂದ ಶಿವರಾಜ್ ತಾನು ಕೊಡಬೇಕಾಗಿರುವ 25,000 ರೂಪಾಯಿಗಳ ಜೊತೆಗೆ ಹೊಡೆದಿದ್ದಕ್ಕೆ ದಂಡ 15,000, ಒಟ್ಟು 40,000 ರೂಪಾಯಿಗಳನ್ನು 1 ವಾರದ ಒಳಗೆ ನಟರಾಜ್ಗೆ ಕೊಡಬೇಕೆಂದು ಕೋರ್ಟ್ ತೀರ್ಪಿತ್ತಿದೆ.